ಮೇಟಿ ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೇವೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಉಪಚುನಾವಣೆ ಏನಕ್ಕೆ ಬಂದಿದೆ ಅಂತಂದ್ರೆ HY ಮೇಟಿ ಅವರೆಲ್ಲ ನೀವು ಆಶೀರ್ವಾದ ಮಾಡಿ ಬೆಂಬಲ ಕೊಟ್ಟು ದೊಡ್ಡ ಬಹುಮತದೊಂದಿಗೆ ಅವರ ಕೆಲಸಕ್ಕೆ ಅವರು ಕೂಡ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ HY ಮೇಟಿ ಅವರು ಹಲವಾರು ಬಾರಿ ಶಾಸಕರಾಗಿದ್ರು ಕೂಡ ಸಚಿವರಾಗಿದ್ರು ಕೂಡ ಯತ್ನಾಳ್ ಅವರು ಹೇಳಿದಾಗ ಬಹಳ ಸರಳ ಮತ್ತು ಸಜ್ಜನರಾಗಿದ್ದಾರೆ. ಯಾವತ್ತೂ ಕೂಡ ಕಾರ್ಯಕರ್ತರಾಗಲಿ ಅವ್ರ ಮತದಾರರಾಗಲಿ ಅವ್ರ ಜೊತೆ ಮಾತನಾಡ್ಬೇಕಾದ್ರೆ ಒಡನಾಡ್ಬೇಕಾದ್ರೆ ಒಮ್ಮೆ ಕೂಡ ಅವರು ದರ್ಪದಿಂದ ಮಾತನಾಡೋದು ನಾನು ನೋಡೋದು. ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ 40-45 ವರ್ಷಗಳು ಕೂಡ ತಂದೆಯವ್ರ ಜೊತೆಗೆ ಇದ್ದುಕೊಂಡು ಬಂದಿದ್ದವರು. ತಂದೆಯವರು ಏನ್ ಹೇಳ್ತಾರೋ ಅದನ್ನ ಕೇಳ್ತಾರೆ. ತಂದೆಯವರು ಹಾಕಿದಂತೆ ಗೆರೆ ದಾಟ್ತಾರೆ. ಅಷ್ಟೊಂದು ಆಪ್ತರಾಗಿ ಮತ್ತು ಅಷ್ಟೊಂದು ಪ್ರಬಲವಾಗಿ ತಂದೆಯವ್ರ ಜೊತೆಗೆ ನಿಂತ್ಕೊಳ್ತಿದ್ದವರು HY. ನೀವು ಕೂಡ ಅವ್ರ ಅಷ್ಟೇ ಬಹಳ ಪ್ರೀತಿಯಿಂದ ನೋಡ್ಬಿಟ್ಟು ಪ್ರೀತಿಯಿಂದ ಗೆಲ್ಸ್ಕೊಂಡು ಬಂದಿದ್ದೀರಿ. ಅದು ರಿಪಲ್ಗುಂದಿ ಗ್ರಾಮದವರು ಈಗಾಗಲೇ ಬಾಯಕ ಭೇಟಿ ಅವರು ಹೇಳಿದಾಗೆ ನಿಮ್ಮ ಊರಿನವರೇ ಬೇರೆಯವರು ಅಭ್ಯರ್ಥಿ ಆಗಿದ್ರು ಕೂಡ ಅದು ಹೆಚ್ಚು ಬಹುಮತಗಳನ್ನು ಕೊಟ್ಟು ಇವರನ್ನ ಗೆಲ್ಸ್ಕೊಟ್ಟಿದ್ರು ಅಂತ HY ಮೇಟಿ ಅವರು ಇವತ್ತು ಕಾಲದಲ್ಲಿ ಅವರು ಎಲ್ಲರೂ ಪ್ರೀತಿ ಪಾತ್ರ ಆಗಿದ್ರು. ಕ್ಷೇತ್ರಕ್ಕೂ ಕೂಡ ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಇವತ್ತು ನಾವು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕು, ಅವ್ರಿಗೆ ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತಂದ್ರೆ ಅವ್ರು ಏನೇನು ಕೆಲಸಗಳು ಅದಕ್ಕೆ ಬಿಟ್ಟು ಆ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಇವತ್ತು ಅವ್ರ ಕುಟುಂಬದ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಅವ್ರ ಮಗನೇ ಇವತ್ತು ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಅವನ್ನ ಗೆಲ್ಸೋದ್ರ ಮೂಲಕ ನಾವು ಅವ್ರಿಗೆ ಶ್ರದ್ಧಾಂಜಲಿ ಕೊಡಬೇಕು. ಮತ್ತೆ ಅವ್ರು ಏನೇನು ಮಾಡಬೇಕು ಅಂತ ಬಯಸಿದ್ರು ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಬೇಕು. ಅವ್ರು ಅದಕ್ಕೆ ಬಿಟ್ಟು ಹೋಗಿರುವಂತ ಕೆಲಸಗಳನ್ನು ಮುಂದುವರಿಸೋದಕ್ಕೆ ಅವಕಾಶ ಕೊಡಬೇಕು. ಮತ್ತೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು 3 ವರ್ಷಗಳಾಗ್ತಾ ಬರ್ತಾ ಇದೆ ನಾವು ಅಧಿಕಾರದಲ್ಲಿ. ನಿಮ್ಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಯಾರು ಸಮಾಜದಲ್ಲಿ ಶೋಷಿತರಾಗಿರ್ತಾರೆ, ಅವಕಾಶ ವಂಚಿತರಾಗಿರ್ತಾರೆ, ಬಡವರು ಇರ್ತಾರೆ, ರೈತರಿರ್ತಾರೆ, ಕಾರ್ಮಿಕರಿರ್ತಾರೆ, ಅವ್ರ ವಿರುದ್ಧ ಅವ್ರ ಪರವಾಗಿನೇ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ರಾಜಕೀಯ ಜೀವನದುದ್ದಕ್ಕೂ ಕೂಡ ಕಳೆದ ಬಾರಿ ಕೂಡ ನೀವು ಅವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರಿ. ಆಗಲೂ ಕೂಡ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೇ ಭರವಸೆಗಳನ್ನು ಕೊಟ್ಟಿದ್ರು 170 ಭರವಸೆಗಳಲ್ಲಿ 167ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿ ಹಲವಾರು ಬಾಕಿ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿ ಅಂತ ಹೇಳಿ ಹೆಸರು ಪಡೆದಿದ್ರು. ಈಗ ಕಳೆದ ಬಾರಿ 23 ಚುನಾವಣೆಯಲ್ಲಿ 23ನೇ ಚುನಾವಣೆಯಲ್ಲೂ ಕೂಡ ನಾವು ಅಧಿಕಾರಿಕ ಬರೋಕ್ಕಿಂತ ಮುಂಚೆ ಹಲವಾರು ಭರವಸೆಗಳನ್ನು ಕೊಟ್ಟಿದ್ವಿ. 5 ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ನಾವು ನೀವು ಕೂಡ ನಮ್ಮನ್ನ ನಂಬಿ ಅಧಿಕಾರಕ್ಕೆ ತಂದ್ರಿ. 136 ಸೀಟ್ಗಳನ್ನ ಗೆಲ್ಲಿಸ್ಕೊಂಡು ನಮಗೆ ಅಧಿಕಾರಕ್ಕೆ ತಂದ್ರಿ. ನಾವು ಅಧಿಕಾರಕ್ಕೆ ಬಂದಂತ ಒಂದೇ ವರ್ಷದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳನ್ನ ಜಾರಿಗೆ ಬಿಜೆಪಿ ಏನ್ ಮಾಡ್ತೀವಿ ಅಂತ ಯೋಚನೆ ಮಾಡಿ. ಈ ಗ್ಯಾರಂಟಿಗಳನ್ನ ಅವ್ರು ಟೀಕೆ ಮಾಡ್ತಾ ಇದ್ರು. ಇದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇದ್ರು. ಜನರು ಕೊಡೋ ಕಾರ್ಯಕ್ರಮಗಳನ್ನ ಬಿಟ್ಟಿಯಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಲೇವಡಿ ಮಾಡ್ತಾ ಇದ್ದಾರೆ. ಇದು ಬಿಟ್ಟಿ ಕಾರ್ಯಕ್ರಮಗಳ ಇಲ್ಲ, ಇದು ನಿಮ್ಮ ಟ್ಯಾಕ್ಸ್ ಹಣ, ನೀವು ಕೊಡುವಂತ ತೆರಿಗೆ ಹಣ. ಸರ್ಕಾರಿ ಹಣ ಎಲ್ಲಿಗೆ ಬರುತ್ತೆ? ಸರ್ಕಾರದ ಭಂಡಾರ ಹೆಂಗ್ ತುಂಬುತ್ತೆ? ನೀವು ತೆರಿಗೆ ಹಣ ಕಟ್ಟಿದ್ರೆ ನಮ್ಮ ಸರ್ಕಾರದ ಬೊಕ್ಕಸ ತುಂಬುತ್ತೆ. ನೀವು ಕೊಟ್ಟರೆ ಹಣನೇ ನಿಮ್ಗೆ ಕೊಡ್ತೀವಿ ಅಂತಂದ್ರೆ ಅದನ್ನ ಅವ್ರು ಲೇವಡಿ ಮಾಡ್ತಿದ್ರು. ಜನರಿಗೆ ಬಿಟ್ಟಿ ಕೊಡ್ತೀವಿ ಅಂತ ಲೇವಡಿ ಮಾಡ್ತಿದ್ರು. ನಿಮ್ಮ ಹಣನೇ ನೀವು ವಾಪಸ್ ಕೊಡ್ತಿದ್ದಾರೆ. ಮತ್ತೆ ಅವ್ರು ಏನ್ ಮಾಡ್ತಿದ್ರು ಅಧಿಕಾರದಲ್ಲಿ ಯೋಚನೆ ಮಾಡಿ. ನಾವು ಕೊಡ್ತಿದ್ದು ಅವಾಗ ಅನ್ನಭಾಗ್ಯದಲ್ಲಿ 7 kg ಅಕ್ಕಿ ಕೊಡ್ತಿದ್ರು. ಆದ್ರೆ ಅವಾಗ ಅವ್ರು ಏನ್ ಮಾಡಿದ್ರು, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅನ್ನಭಾಗ್ಯನ 7 kgಯಿಂದ 5 kgಗೆ ಕಮ್ಮಿ ಮಾಡೋದು. ಈಗಲೂ ಕೂಡ ನಾವು ಗ್ಯಾರಂಟಿ ಸ್ಕೀಮ್ಗಳನ್ನ ತರೋದಕ್ಕಾಗೋದಿಲ್ಲ, ಬರೀ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಚುನಾವಣೆ ಟೀಕೆ ಮಾಡ್ತಿದ್ರು. ಆದ್ರೆ ನಾವು ಅಧಿಕಾರಕ್ಕೆ ಬಂದಂತ ಒಂದೇ ವರ್ಷದಲ್ಲಿ 10 ಗ್ಯಾರಂಟಿ ಸ್ಕೀಮ್ಗಳನ್ನು ಇವತ್ತು ಅನುಷ್ಠಾನ ಮಾಡಿದ್ವಿ. ಇವತ್ತು ಇದೇ ಬಿಜೆಪಿ ಪಕ್ಷದವರು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನ ಕಾಪಿ ಹೊಡ್ತಾ ಇದ್ದಾರೆ. ಇವತ್ತು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಡೆಲ್ಲಿ, ಹರಿಯಾಣ ಈ ಕಡೆ ಎಲ್ಲ ನಮ್ಮದೇ ಗ್ಯಾರಂಟಿ ಸ್ಕೀಮ್ಗಳನ್ನ ಅವರು ಕಾಪಿ ಮಾಡ್ತಾರೆ. ಅಲ್ಲೂ ಕೂಡ ಗ್ಯಾರಂಟಿ ಸ್ಕೀಮ್ಗಳನ್ನ ಜನರಿಗೆ ಮಾತು ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಸ್ಕೀಮ್ಗಳನ್ನ ನಾವು ಅನುಷ್ಠಾನ ತರ್ತೀವಿ, ಆದ್ರೆ ನಮ್ಮಷ್ಟು ಅವರು ಸರಿಯಾಗಿ ಅನುಷ್ಠಾನ ತರಕ್ಕೆ ಆಗ್ತಿಲ್ಲ. ಈಗ ಮೊನ್ನೆ ಡೆಲ್ಲಿಲಿ ಅಲ್ಲಿ ಬಸ್ ಫ್ರೀ ಇತ್ತು ಕೇಜ್ರಿವಾಲ್ ಅವ್ರ ಗೌರ್ಮೆಂಟ್. ನಂತರ ಬಿಜೆಪಿ ಬಂದು ಅವ್ರು ಏನ್ ಮಾಡಿದ್ರು, ಬಸ್ ಸ್ಕೀಮ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಬಸ್ ಫ್ರೀ. ನೀವು ಎಷ್ಟು ಸರಿಯಾದ್ರೂ ಬಸ್ನಲ್ಲಿ ಓಡಾಡ್ಬೋದು. ಆದ್ರೆ ಬಿಜೆಪಿ ಸರ್ಕಾರ ಅಲ್ಲಿ ಬಂದಷ್ಟು ಏನ್ ಮಾಡ್ಬೋದು ಅಂತ, ಅಲ್ಲಿ ಫ್ರೀ ಇದ್ದಂತ ಬಸ್ಸನ್ನ 1 hour ಅಲ್ಲಿ ಒಂದೇ ಬಸ್ ಪ್ರಯಾಣ ಮಾಡ್ಬೇಕು ಅಂತ ಮಾಡಿದ್ರು. ನಮ್ಮಲ್ಲಿ ಆ ರೀತಿ ಇಲ್ಲ. 1 hour ಎಷ್ಟು ಬಸ್ ಆದ್ರೂ ಅದಕ್ಕೂ ಪ್ರಯಾಣ ಮಾಡ್ಬೋದು. ಆದ್ರೆ ಬಿಜೆಪಿ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದಷ್ಟು ಏನ್ ಮಾಡಿದ್ರು, 1 hour ಒಳಗೆ ಒಂದೇ ಬಸ್ಸಲ್ಲಿ ನೀವು ಪ್ರಯಾಣ ಮಾಡಬೇಕು ಅಂತ ಮಾಡಿದ್ರು. ಸೊ ಹಾಗಾಗಿ ಹಿಂದಿನ ಸರ್ಕಾರ ತಂದ ಗ್ಯಾರಂಟಿ ಸ್ಕೀಮ್ಗಳನ್ನು ಕೂಡ ಕಡಿತ ಮಾಡೋದು. ಮತ್ತೆ ನಾವು 5 ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ. ಬಿಜೆಪಿ ಸರ್ಕಾರ ಬೇರೆ ಬೇರೆ ರಾಜ್ಯದಲ್ಲಿ ಕೆಲವು ಗ್ಯಾರಂಟಿ ಸ್ಕೀಮ್ಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರು 5 ಗ್ಯಾರಂಟಿ ಸ್ಕೀಮ್ಗಳು ಮಾಡ್ತಿಲ್ಲ. ನಾವು ಕೊಡ್ತಿರೋ ಕಾರ್ಯಕ್ರಮಗಳು 1-2 ಕಾರ್ಯಕ್ರಮಗಳಷ್ಟೇ ಮಾಡ್ತಾ ಇದ್ದಾರೆ. ನಾವಿಲ್ಲೇನು ಗೃಹಲಕ್ಷ್ಮಿ ಕೊಡ್ತಿದೀವಿ, ಅದೇ ರೀತಿ ಮಧ್ಯಪ್ರದೇಶದಲ್ಲೂ ಮಹಾರಾಷ್ಟ್ರದಲ್ಲೂ ಕೂಡ ಮಹಿಳೆಯರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಆದ್ರೆ ನಾವು ಎಲ್ಲ ಮಹಿಳೆಯರಿಗೂ ಕೊಡ್ತಾ ಇದ್ದೀವಿ. ಆದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, 2023 ಹೊಸ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿಲ್ಲ ಮಧ್ಯಪ್ರದೇಶದಲ್ಲಿ. ಮಹಾರಾಷ್ಟ್ರದಲ್ಲೂ ಕೂಡ ಎಲ್ಲ ಹೆಣ್ಮಕ್ಳುಗಳಿಗೂ ಕೊಡ್ತಿಲ್ಲ. ಇಷ್ಟೊಂದು ಕ್ರೈಟೀರಿಯಾ ಹಾಕಿ, ಇಷ್ಟೊಂದು ನಿಬಂಧನೆಗಳನ್ನು ಹಾಕಿ ಕೆಲವು ಹೆಣ್ಮಕ್ಳಿಗೆ ಮಾತ್ರ ಸಿಗೋ ಮಾಡ್ತಿಲ್ಲ. ಅದು ನಾವಾಗಲ್ಲ. ನಾವು ಏನ್ ಮಾತು ಕೊಟ್ಟಿದ್ದೀವೋ ಅದು ಪೂರ್ತಿಯಾಗಿ ಅನುಷ್ಠಾನ ಪೂರ್ತಿಯಾಗಿ ಜಾರಿ. ಹಾಗಾಗಿ
ಬಡವರಿಗೋಸ್ಕರ ಸರ್ಕಾರ ಕೆಲಸ ಮಾಡ್ತಾರೆ. ಈ 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನೀವು ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಅವ್ರ ಬದುಕು ಹಸನಾಗ್ತಾ ಇದೆ, ಉದ್ಧಾರ ಆಗ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಕೆಲಸಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತಾ ಇದೆ, ಸ್ವಲ್ಪ ಹಣ ಉಳಿಸ್ಕೊಂಡು ತಮ್ಮ ಕುಟುಂಬಕ್ಕೆ ಖರ್ಚು ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ. ನೀವು ಎಷ್ಟೊಂದು ಪೇಪರ್ಗಳಲ್ಲಿ ನೋಡ್ತಾ ಇರ್ಬೋದು, ಮಹಿಳೆಯರು ಹೇಳ್ತಿರ್ತಾರೆ, ನಾನು ಹಣ ಉಪಯೋಗಿಸಿ ನಾನು ಫ್ರಿಡ್ಜ್ ತಗೊಂಡೆ, ತಾಳಿ ತೆಗೆದುಕೊಂಡೆ, ಆಭರಣ ತೆಗೆದುಕೊಂಡೆ, ನನ್ನ ಮಗನ ಟ್ಯೂಷನ್ ಫೀಸ್ ಕಟ್ಟಿದೆ. ಹೀಗೆ ಕುಟುಂಬಗಳು ಇವತ್ತು ನಾವು ಕೊಡ್ತಿರೋ ಹಣದಿಂದಾಗಿ ಇಷ್ಟೊಂದು ಬೆಲೆ ಏರಿಕೆ ಇರೋ ದಿವಸಗಳಲ್ಲಿ ನಾವು ಕೊಟ್ಟಿರೋ ಸ್ವಲ್ಪ ಹಣದಿಂದಾಗಿ ಅವ್ರು ಸ್ವಲ್ಪ ಅದು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಬಿಜೆಪಿಯವರು ಯಾವಾಗಲೂ ಕೂಡ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ವಿರೋಧ ಮಾಡ್ಕೊಂಡು ಬರ್ತಾರೆ. ಅಂತ ಬಿಜೆಪಿಗೆ ನಿಮ್ಗೆ ವೋಟ್ ಕೊಡ್ತೀರಾ? ನೀವು ಯೋಚನೆ ಮಾಡೋದು. ಮತ್ತೆ ಯಾವಾಗಲೂ ತಂದೆಯವ್ರು ಹೇಳ್ತಿರ್ತಾರೆ, ಯಾರು ಕೆಲಸ ಮಾಡಿರ್ತಾರೆ ಅವ್ರಿಗೆ ಕೂಲಿ ಕೊಡಬೇಕು, ಯಾವ ಎತ್ತು ಏನಿರುತ್ತೆ ಅದಕ್ಕೆ ಹುಲ್ಲಾಕ್ಬೇಕು. ಇವತ್ತು ನಾವು 3 ವರ್ಷಗಳಿಂದ ಗ್ಯಾರಂಟಿ ಸ್ಕೀಮ್ ಕೊಡ್ತೀವಿ ಅಂತ ಹೇಳಿದ್ವಿ, ಅದನ್ನ ಕೊಟ್ಟಿದ್ದೀವಿ, ಮೊದಲನೇ ವರ್ಷದಲ್ಲೇ ಕೊಟ್ಟಿದ್ದೀವಿ, ಅದನ್ನ ಜಾರಿಗೆ ತಂದಿದ್ದೀವಿ, ಅದನ್ನ ಚೆನ್ನಾಗಿ ನಡ್ಕೊಂಡು ಕೂಡ ಬರ್ತಾ ಇದ್ದೀವಿ. ಸೊ ಕೆಲಸ ಮಾಡಿರೋ ಸರ್ಕಾರಕ್ಕೆ ನಿಮ್ಮ ಪರವಾಗಿ ಕೆಲವಂತ ಸಿದ್ದರಾಮಯ್ಯ ಅವರಿಗೆ ವೋಟ್ ಹಾಕ್ಬೇಕಲ್ವಾ? ಅದಕ್ಕೋಸ್ಕರ ದಯವಿಟ್ಟು ತೋರಿಸೋದಕ್ಕೆ, ಅವ್ರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಜೊತೆಗೆ ನಾವು ಸಿದ್ದರಾಮಯ್ಯ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಕೊಟ್ಟ ಮಾತು ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಮಾಡೋ ಕೆಲಸಕ್ಕೆ ನೀವು ವೋಟ್ ಹಾಕ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.